ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಐಶು ವ್ಲಾಗ್ಸ್ ಕನ್ನಡ. ನಿನ್ನೆ ನಾನು ಕೆಲಸ ಮಾಡಬೇಕಾದ್ರೆ ಸಡನ್ನಾಗಿ ನಮ್ಮಮ್ಮ ಕಾಲ್ ಮಾಡಿಬಿಟ್ಟು ನಡಿ ಹೊರನಾಡಿಗೆ ಹೋಗಿ ಬರೋಣ ಅಂತಂದರು. ನಾನು ನನ್ನ ತಂಗಿ ನಮ್ಮಮ್ಮ. ಸೊ ಎಲ್ಲರೂ ಇಮ್ಮಿಡಿಯೇಟ್ ಪ್ಲ್ಯಾನ್ ಮಾಡಿಕೊಂಡು ಹೊರನಾಡಿಗೆ ಹೋಗೋಣ ಅಂದ್ಕೊಂಡು, ಹೇಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವಕ್ಕೂ ರಜಾ ಇತ್ತಲ್ವ, ಸೊ 2 ದಿವಸ ಇತ್ತು ಅಂದ್ಬಿಟ್ಟು ಹೋಗೋಣ, ಮೆಜೆಸ್ಟಿಕ್ಕಿಂದನೇ ಬಸ್ ಹತ್ಬಿಡೋಣ. ಯಾಕಂದರೆ ಇಲ್ಲಿ ಜಾಲಹಳ್ಳಿ ಕ್ರಾಸ್ ಗೊರಗುಂಟೆಪಾಳ್ಯದಲ್ಲೆಲ್ಲ ಹತ್ತೋದು ಸ್ವಲ್ಪ ಕಷ್ಟ, ನೈಟ್ ಹೊತ್ತು ಬೇರೆ ಅಲ್ವಾ, ಮತ್ತು ಬಸ್ಸು ತುಂಬ ರಶ್ ಬರುತ್ತೆ. ಮೆಜೆಸ್ಟಿಕ್ಕಿಂದ ಬರೋ ಬಸ್ಗಳನ್ನೇ ಜಾಲಹಳ್ಳಿ ಕ್ರಾಸ್ ಮತ್ತು ಗೊರಗುಂಟೆಪಾಳ್ಯಕ್ಕೆ ಬರೋದು. ಸೊ ಹಾಗಾಗಿ ಮೆಜೆಸ್ಟಿಕ್ಕಲ್ಲೇ ಬಸ್ ಹತ್ತೋಣ ಅಂದ್ಬಿಟ್ಟು ಎಲ್ಲರೂ ಮೆಜೆಸ್ಟಿಕ್ಕಿಗೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಸೀನೇ ಬೇರೆ ಥರ ಇತ್ತು. ಸಿಕ್ಕಾಪಟ್ಟೆ ಜನ, ಆ್ಯಂಡ್ ಯಾರು ಪ್ರಾಪರಾಗಿ ಗೈಡ್ ಮಾಡೋರು ಯಾರು ಕ್ಯಾರೇ ಅನ್ನೋರೇ ಯಾರೂ ಇರಲಿಲ್ಲ. ಯಾಕಂದರೆ ಯಾರನ್ನ ಕೇಳಿದ್ರು, ಅಲ್ಲಿ ಹೋಗಿ ಎಂಕ್ವೈರಿನ ಕೇಳಿದ್ರು ಸರಿಯಾಗಿ ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಟರ್ಮಿನಲ್ 2ಗೆ ಹೋಗಬೇಕು ಅಂತ ಗೊತ್ತಾಯಿತು. ಸೊ ಟರ್ಮಿನಲ್ 2ಗೆ ಹೋಗಾದ್ಮೇಲೆ ಇಲ್ಲಿ ಎಲ್ಲ ಬಸ್ಗಳದ್ದು ಟೈಮಿಂಗ್ಸ್ ಹಾಕಿದ್ದಾರೆ, ಬಟ್ ಇದ್ರ ಪ್ರಕಾರ ಯಾವ ಬಸ್ಸು ಬರಲಿಲ್ಲ. ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಹೊರನಾಡಿಗೆ 10:46ಗೆ ಲಾಸ್ಟ್ ಬಸ್ ಅಂತ ಹಾಕಿದ್ದಾರೆ. ನಾವು 10:30ಗೆಲ್ಲ ಟರ್ಮಿನಲ್ 2ನಲ್ಲೇ ಇದ್ವಿ. ಹೊರನಾಡಿಗೆ ಹೋಗುವಂಥ ಬಸ್ಸು ಒಂದೇ ಸ್ಲೀಪರ್, AC ಸ್ಲೀಪರ್ ಇತ್ತು. ಬಟ್ ನಾವು ನೋಡ್ತಾ ಇದ್ದಿದ್ದು KSRTC ಬಸ್ಸಲ್ಲಿ ಹೋಗಬೇಕು ಅಂತ. ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದರು ಅಂದರೆ, ಯಪ್ಪ ಇಷ್ಟೊಂದು ಜನ ಇದ್ದಾರ. ಅದು ಎಲ್ಲರೂ ವೆಯ್ಟ್ ಮಾಡ್ತಿದ್ದಿದ್ದು ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಹೊರನಾಡು ಶೃಂಗೇರಿಗೇನೆ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಿದ್ದು. ಧರ್ಮಸ್ಥಳ ಬಸ್ಗಳು ಎಷ್ಟೊಂದು ಇರುತ್ತೆ, ಬಟ್ ಅದೇನಂತ ಗೊತ್ತಿಲ್ಲ, ಬಸ್ಗಳೇ ಬರ್ತಾ ಇರಲಿಲ್ಲ ಅಲ್ಲಿ. ಆ್ಯಂಡ್ ಎಷ್ಟು ಜನ ಅಂದರೆ ಏನು ಬಸ್ನೇ ನೂಗ್ತಾ ಇದ್ದಾರೆ ಅವರೇ. ಮತ್ತು ಕಂಡಕ್ಟರು ಮತ್ತು ಡ್ರೈವರ್ಗಳು ಅಲ್ಲಿ ಡೋರೇ ಓಪನ್ ಮಾಡ್ತಾ ಇಲ್ಲ, ಎಲ್ಲ ಫಾಸ್ಟಾಗಿ ಹತ್ಬಿಡ್ತಾರೆ ಅಂತ. ಯಾಕಂದರೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ಗಳು ಸಪ್ರೇಟಾಗಿತ್ತು. ಅಲ್ಲಿ ಬುಕ್ಕಿಂಗ್ ಮಾಡೋರಿಗೆ ಮಾತ್ರ, ಬುಕ್ಕಿಂಗ್ ಆಲ್ರೆಡಿ ಮಾಡ್ಕೊಂಡಿರ್ತಾರಲ್ವ, ಅವ್ರಿಗೆ ಮಾತ್ರನೇ ಒಳಗಡೆ ಬಿಡ್ತಾಯಿದ್ರು. ಇಲ್ಲಿ ಎಲ್ಲರೂ ಜನ ಹತ್ಬಿಡ್ತಾರೆ ಅಂತಂದ್ಬಿಟ್ಟು ಅವರು ಡೋರೇ ಓಪನ್ ಮಾಡ್ತಾ ಇರಲಿಲ್ಲ. ಸೊ ಇದೆಲ್ಲ ನೋಡಿ ಇದು ಯಾಕೋ ಆಗಂಗೆ ಕಾಣಿಸಲ್ಲ, ಹೋಗೋದೇ ಬೇಡ ಅಂದ್ಕೊಂಡು ನಾನು ರಿಟರ್ನ್ ಬಂದುಬಿಟ್ಟೆ. ಯಾಕಂದರೆ ಆಮೇಲೆ ಬಸ್ಸು ಸಿಕ್ಕಲಿಲ್ಲ ಅಂದರೆ ಹೋಗೋಕ್ಕೂ ಆಗಲ್ಲ. ಈ ಕಡೆ ಮೆಟ್ರೋದೂ ಸ್ಟಾಪ್ ಆಗಿಬಿಡುತ್ತೆ 11:30 ಮೇಲೆ. ಸೊ ಆಮೇಲೆ ಮನೆಗೂ ರೀಚ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮೆಟ್ರೋ ಹತ್ಕೊಂಡು ಸಿಲ್ಕ್ ಇನ್ಸ್ಟಿಟ್ಯೂಟಿಗೆ ಬಂದು ಈಗ ಮೆಟ್ರೋದಲ್ಲಿ ಕೂತಿದ್ದೀನಿ. ಒಂಥರ ಲಿಟ್ರಲಿ ರೋಲರ್ ಕೋಸ್ಟರ್ ಆಗೋಗಿತ್ತು ಅವತ್ತು ನೈಟ್ ಮಾತ್ರ. ಏನೋ ಅಂದ್ಕೊಂಡು ಹೋಗಿ ಫುಲ್ಲು ಎಕ್ಸೈಟ್ಮೆಂಟಲ್ಲಿ ಅಲ್ಲಿ ಹೋಗಿ ಸಿಚುಯೇಷನ್ ನೋಡಿಬಿಟ್ಟು ಫುಲ್ಲು ಫ್ಲಾಪ್ ಮಾಡಿಕೊಂಡು ಟ್ರಿಪ್ಪೇ ಡ್ರಾಪ್ ಮಾಡಿಬಿಟ್ಟು ಎಲ್ಲರೂ ಮನೆಗೆ ಹೊರಟೋದ್ವಿ. ಆಮೇಲೆ ಅಷ್ಟೊಂದೆಲ್ಲ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಅಷ್ಟು ಎಕ್ಸೈಟ್ಮೆಂಟಲ್ಲಿ ಹೋಗಿದ್ದು ಡ್ರಾಪ್ ಆಗಿದ್ದಕ್ಕೆ ಸ್ವಲ್ಪ ಬೇಜಾರೇನೋ ಆಯಿತು. ಬಟ್ ಕಂಡೀಷನ್ನು ಆಗೈತು. ನಾವು ಇದೇ ಫಸ್ಟ್ ಟೈಮು ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿ ಇದು ಹೊರಟಿದ್ದು, ಅದು ಫ್ಲಾಪೇ ಆಗೋಯ್ತು. ಯಾಕಂದರೆ ನಾವು ಯಾವಾಗಲೂ ಕಾರಲ್ಲೇ ಹೋಗ್ತಾ ಇದ್ದಿದ್ದು, ನಮಗೆ ಬಸ್ದೆಲ್ಲ ಅಷ್ಟು ಐಡಿಯಾ ಇದ್ದಿಲ್ಲ. ಈ ಸತಿ ಏನೋ ಒಂದು ಸತಿ ಹೋಗೋಣ ಎಲ್ಲರೂ, ನಮ್ಮ ಲೇಡೀಸ್ ಮಾತ್ರ ಹೋಗೋಣ, ನಾನು ನಮ್ಮ ಮಮ್ಮಿ ನನ್ನ ತಂಗಿ ಅಂದ್ಕೊಂಡು ಹೋಗಿದ್ದು, ನೋಡಿದ್ರೆ ಅದು ಈ ಥರ ಆಗೋಯ್ತು. ಸೊ ಹಾಗಾಗಿ ನಾನು ವಾಪಸ್ ಮನೆ ಕಡೆ ಬಂದೆ. ಇದು ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ನು. ನೈಟಲ್ಲಿ ನೋಡಿ ಯಾರೂ ಇಲ್ಲ. 11:45 ನಾನು ಇಲ್ಲಿಗೆ ಬಂದಾಗ ನಮ್ಮ ಮನೆಗೆ ಹೋಗಲಿಕ್ಕೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ರೀಚ್ ಆದಾಗ 11:45 ಆಗಿತ್ತು. ಸೊ ಹಾಗೆ ನಡ್ಕೊಂಡು ಬಂದು ನನ್ನ ಹಸ್ಬೆಂಡ್ ಅಂತೂ ಫುಲ್ ನಗಾಡ್ತಾ ಇದ್ರು. ಥ್ಯಾಂಕ್ ಯು.